ಕೇಳ್ತಾನೆ ಹೌದ್ರಿ. 2022 ಏನ್ ಮಾಡಪ್ಪ ಅಂತಂದ್ರೆ 2 ತಿಂಗಳದಾಗ 5 ಮಾರ್ಕ್ಸ್ ಕ್ವಶನ್ ಕೇಳ ಏನಂತಂದ್ರ ಎರಡು ಸಮರೂಪ ತ್ರಿಭುಜಗಳ ಹೌದ್ರಿ, ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮನಾಗಿರುತ್ತದೆ ಅಂತ ಒಂದ ಹೇಳಿಕೆ ಕೊಟ್ಟಾನ. ಆ ಹೇಳಿಕೆ ಕೊಟ್ಟ ಅಂದ್ರೆ ಏನ್ ಮಾಡ್ಬೇಕಂದ್ರೆ ಈ ಪ್ರಮೇಯವನ್ನ ಸಾಧಿಸ್ಬೇಕು. ಇಲ್ಪ ಅಂತಂದ್ರ ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ವಿಸ್ತೀರ್ಣಗಳ ನಿರ್ಮಿಸಿ ಮತ್ತು ಸಾಧಿಸಿ ಕೊಟ್ಟಂದ್ರ ಇದ ಪ್ರಮೇಯವನ್ನ ನೀವ್ ಮಾಡ್ಬೇಕು ಸಾಧಿಸ್ಬೇಕು. ಮೊದಲೇದಾಗ ಏನ್ ಹೇಳ್ರಿ ಅವನ ದತ್ತ ನೋಡ್ರಿ, ಫಸ್ಟ್ ಎರಡು ತ್ರಿಭುಜಗಳು ಅಂತ ನೋಡಿ. ಎರಡು ತ್ರಿಭುಜ ಅಂದ ತಕ್ಷಣ ABC ಒಂದು ತ್ರಿಭುಜ ಮತ್ತು PQR ಅನ್ನೋ ಒಂದು ತ್ರಿಭುಜ. ಎರಡು ತ್ರಿಭುಜಗಳ ಹೇಳಿಕೆ ಏನಂತೆ ಅಲ್ಲ ದತ್ತ ಮಾಡ್ಕೋಬೇಕು. ದತ್ತ ನೋಡ್ರಿ, ದತ್ತ ABC ತ್ರಿಭುಜ ಮತ್ತು PQR. ABC ಸಮರೂಪ ತ್ರಿಭುಜ PQR ಅಂದರು ಎರಡು ತ್ರಿಭುಜ ಹುಡ್ಕೊಂಡಿದ್ವಿ ನಾವು. ABC ಸಮರೂಪ ತ್ರಿಭುಜ PQR ಸಾಧನೆ ಏನಪ್ಪ ಅಂತಂದ್ರೆ ಅವ್ರು ಹೇಳ್ಯಾರ ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತ ಕಂಡಲ್ಲ. ಹೌದ್ರಿ, ಅನುರೂಪ ಬಾಹು AB ಅನುರೂಪ ಬಾಹು PQ, BC ಅನುರೂಪ ಬಾಹು QR, AC ಅನುರೂಪ ಬಾಹು PR. ಇವುಗಳ ವರ್ಗಗಳ ಅನುಪಾತಕ್ಕೆ ಏನಾಗಿರುತ್ತೆ ಸಮನಾಗಿರುತ್ತದೆ. ಹೌದು, ಹಾಗಾದ್ರೆ ಇಲ್ಲಿ ಏನಂತ ನಮ್ಮ ವಿಸ್ತೀರ್ಣದಲ್ಲ 1/2 ಪಾದ ಇಂಟು ಎತ್ತರ 1/2 ಪಾದ ಐತಿ, BC ಪಾದ ಐತಿ, QR ಪಾದ ಐತಿ. ಎತ್ತರ ನಾವು ರಚನೆ ಮಾಡ್ಕೋಬೇಕಲ್ಲ. ಎತ್ತರ ರಚನೆ ಮಾಡ್ಕೋಬೇಕಂದ್ರೆ BC ಲಂಬ AM, QR ಲಂಬ PN ಆಗುವಂಗ ಏನ್ ಮಾಡ್ಕೋಬೇಕು ನಾವ AM ಮತ್ತು PN ಏನ್ ಮಾಡ್ಬೇಕು ಸೇರಿಸಬೇಕು. ಏನ್ ಮಾಡ್ಬೇಕು ಸೇರಿಸಬೇಕು. ಹೌದ್ರಿ, ಇನ್ನ ಏನ್ ನೋಡ್ರಿ ದತ್ತ ಆತು ಸಾಧನೆ ಆತು, ಇನ್ನ ಆಗಿದ್ದು ರಚನೆ ಆಗೈತಿ ಸಾಧನೆ. ಹೌದ್ರಿ, ಎರಡು ತ್ರಿಭುಜದಲ್ಲಿ ABC ಮತ್ತು PQR ಗಳಲ್ಲಿ ಎರಡು ತ್ರಿಭುಜ ನೋಡ್ರಿ ಏನಪ್ಪ ಅಂದ್ರ ಒಂದೇದ ವಿಸ್ತೀರ್ಣ ABC ತ್ರಿಭುಜ ವಿಸ್ತೀರ್ಣ ಕಂಡ ಸೂತ್ರ ಏನ್ರಿ 1/2 ಪಾದ ಇಂಟು ಎತ್ತರ 1/2 ಪಾದ ಇಂಟು ಎತ್ತರ ಏನ್ರಿ ಸಮೀಕರಣ 1. ಹೌದ್ರಿ, ಇನ್ನ ವಿಸ್ತೀರ್ಣ PQR ತ್ರಿಭುಜದಲ್ಲಿ 1/2 ಪಾದ ಇಂಟು ಎತ್ತರ ನೋಡಿ 1/2 ಪಾದ ಇಂಟು ಎತ್ತರ. QR ಪಾದ ಐತಿ, PN ಎತ್ತರ ಐತಿ. ಸಮೀಕರಣ 1 ಆಯ್ತು, ಸಮೀಕರಣ 2 ಆಯ್ತು. ಸಮೀಕರಣ 1 ಅನ್ನ 2ರಿಂದ ಭಾಗಿಸ್ತಾನ. ಅವಾಗ ಏನಕ್ಕೆ ನೋಡ್ರಿ ಸಮೀಕರಣ 1 ಅನ್ನ 2ರಿಂದ ಭಾಗಿಸಿದಾಗ ವಿಸ್ತೀರ್ಣ ABC ಅಪ್ಪನ ವಿಸ್ತೀರ್ಣ PQR ಆಗೈತಿ. ಹೌದ್ರಿ, 1/2 BC ಇಂಟು AM 1/2 ಸ್ಟಾರ್ಟ್ ಮಾಡೋದು. ಇನ್ನು ನೆಕ್ಸ್ಟ್ ಏನಾಗ್ತದೆ 1/2 ಏನಂದ್ರೆ ಕ್ಯಾನ್ಸಲ್ ಆಗ್ತದೆ. ಏನು ನಮ್ಗೆ BC ಇಂಟು AM ಉಳಿತದ, ಮತ್ತೆ QR ಇಂಟು PN ಉಳಿತದ. ಇದಕ್ಕೆ ಸಮೀಕರಣ ಏನಂತಾರೆ 3. ಸಮೀಕರಣ 3 ಅದ ನೋಡ್ಲಿ. ತ್ರಿಭುಜ ಎರಡು ಆಯ್ಕೆ ಮಾಡ್ಕೊರಿ, ABM ಮತ್ತು PQR ಎರಡು ಸಮೀಕರಣ ತಗೋರಿ. ಈ ಎರಡು ಸಮೀಕರಣಗಳಲ್ಲಿ ಏನಪ್ಪ ಅಂತಂದ್ರೆ ಯಾವ್ಯಾವ ಸಮಾಧಾನ ನೋಡ್ಕೋರಿ. ಯಾವ್ಯಾವ ಸಮಾಧಾನ? ಕೋನ B, ಕೋನ Q ಎರಡು ಒಂದೇ ಬರಿದಾವ. ಒಂದೇ ಸೈಡ್ ಇರ್ತಕ್ಕಂಥ ಕೋನಗಳ ಏನಂತೀವಿ ನಾವು ಏನಂತೀವಿ ಅನುರೂಪ ಕೋನಗಳ ಅಂತ ಕರಿತೀವಿ. ಅಂತ ಕೋನ ರೀ ಅನುರೂಪ ಕೋನ. ಏನ ಕೋನ BMA, ಕೋನ QNP ಎರಡು ಲಂಬಕೋನ ಅಂದ್ರೆ ಏನ್ರಿ 90 ಡಿಗ್ರಿ. ಯಾಕ್ರೆ ರಚನೆ ಇಲ್ಲ ಮಾಡ್ಕೊಂಡಿದ್ರು. BC ಲಂಬ AM, QR ಲಂಬ PN ರಚನೆ ಮಾಡ್ಕೊಂಡಿದ್ರಲ್ಲ. ಅದರ ಪ್ರಕಾರ ಇವೆರಡು ಏನಪ್ಪಾ ಅಂತಂದ್ರೆ ನಮಗ ಕೋನ ನಿರ್ಧಾರಕ ಗುಣದ ಪ್ರಕಾರ ಏನಪ್ಪಾ ಅಂದ್ರೆ ABM ಮತ್ತು PQM. ABM ಮತ್ತು PQM ಎಂತಪ್ಪ ಅಂದ್ರೆ ಸಮರೂಪ ತ್ರಿಭುಜಗಳು ಅಂತ ಕರಿತೀವಿ ನಾವು. ಯಾಕಂತ ಕಾರಣ ಕೇಳಿದ್ರ ಕೋನ ನಿರ್ಧಾರಕ ಗುಣದ ಪ್ರಕಾರ ಸಮರೂಪ ತ್ರಿಭುಜಗಳು. ಏನು ಅವ್ರು ಹೇಳಲ್ಲ, ಯಾರ ದತ್ತದವ್ರ ಏನ್ ಹೇಳಿ ABC ಸಮರೂಪ ತ್ರಿಭುಜ PQR ಎರಡು ಸಮರೂಪ ಅದಾವ. ಹೌದ್ರಿ, ABC ಮತ್ತು PQR. ಹೌದ್ರಿ, ಕೋನ ನಿರ್ಧಾರಕಗಳ ಪ್ರಕಾರ ಅಲ್ಲಿ ಬಾಹುಗಳು ಏನಿರ್ತಾವ್ರಿ ಸಮಾನುಪಾತ ಇರ್ತಾವ. ಬಾಹುಗಳು ಸಮಾನುಪಾತ ಇರ್ತಾವ. ಹಾಗಾದ್ರೆ AB ಮಾಡ್ಕೊಂಡಿದ್ವಿ ಎಲ್ಲಿ ಮಾಡ್ಕೊಂಡಿದ್ವಿ. ಹಾಗಾದ್ರೆ ಕೋನ ನಿರ್ಧಾರಕಗಳ ಪ್ರಕಾರ ಎರಡು ತ್ರಿಭುಜಗಳು ಏನಿರ್ತಾವ್ರಿ ಸಮರೂಪ ಇರ್ತಾವ. ಸಮರೂಪ ತ್ರಿಭುಜಗಳು. ಹಾಗಾದ್ರೆ ಸಮರೂಪ ತ್ರಿಭುಜದಲ್ಲಿ
ಕೋನ ನಿರ್ಧಾರಕ ಪ್ರಕಾರ ಬಾಹುಗಳು ಏನಿರ್ತಾವ್ರಿ ಸಮಾನುಪಾತ ಇರ್ತಾವ. AB ಸಮಾನುಪಾತ P2, AM ಸಮಾನುಪಾತ PM ಆಗಿದೆ. ಹೌದ್ರಿ ಇದು ಸಮೀಕರಣ ಏನಾಗಬೇಕು 4 ಅನ್ರಿ. ಹೌದಾ ಏನು ಅವ್ರು ಹೇಳ್ಯಾರಲ್ಲ ಯಾರ ದತ್ತರವ ಏನ್ ಹೇಳ್ಯಾರ ಇವು ಎರಡು ತ್ರಿಭುಜಗಳು ABC ಮತ್ತು PQ ಎರಡು ಎಂತ ಹೇಳ್ಯಾರಿ ಸಮರೂಪ ತ್ರಿಭುಜ. ಸಮರೂಪ ತ್ರಿಭುಜದಲ್ಲಿ ಬಾಹುಗಳು ಏನಿರ್ತಾವ ಅನುರೂಪ ಬಾಹುಗಳು ಸಮಾನುಪಾತ ಇರ್ತಾವ. ಹಾಗಾದ್ರೆ ಏನ್ರಿ AB upon PQ, BC upon QR, AC upon PR ಇವು ಬಾಹುಗಳು ಏನಿರ್ತಾವೆ ಸಮಾನುಪಾತ ಇರ್ತಾವ. ಇದಕ್ಕೆ ಸಮೀಕರಣ ಏನಂದ್ರೆ 5. ಈ ನೋಡ್ರಿ ಸಮೀಕರಣ 3, 4 ಮತ್ತು 5ರಿಂದ 3, 4 ಮತ್ತು 5ರಿಂದ ಅವಾಗ ಏನಾಗುತ್ತೆ ನೋಡ್ರಿ ABC upon PQR, BC into AM by QR into PM ಸಮೀಕರಣ ಏನ್ರಿ 3. ಈ 3ನೇ ಸಮೀಕರಣ ಇಲ್ಲಿ ಬರ್ದಂಗೈತಿ. ಹೌದ್ರಿ ಹಾಗಾದ್ರೆ BC upon QR ಸಮೀಕರಣ 4ರ 3ರಾಗ 5ರಾಗ ಏನಾಯ್ತು ನೋಡ್ರಿ ನೋಡ್ರಿ ಬಿಡದನ್ನ ಇಲ್ಲಿ ನೋಡ್ರಿ BC upon QR ಗೆ ಸಮೀಕರಣ ಇರೋ BC upon QR ಇಲ್ಲ. ಈ BC upon QR ಗೆ ಏನು ಸಮ ಐತಿ AB upon PQ ಹೌದ್ರಿ ಏನ AM upon PN ಐತಿ. AM upon PN ಐತಿ ಯಾವ ಸಮ ಐತಿ ಸಮೀಕರಣ 4 ಒಳಗ AM upon PN ಐತಿ. AB upon PQ AB upon PQ into AB upon PQ ಅಂದ್ರೆ AB ಕೂಡ ಗುಣಾಕಾರ ಮಾಡ್ರೆ ಸ್ಕ್ವೇರ್ ಆಗುತ್ತೆ. PQ ಗುಣಾಕಾರ ಮಾಡ್ರೆ ಸ್ಕ್ವೇರ್ ಆಗುತ್ತೆ. ಘಾತಾಂಕರ ನಿಯಮ ಪ್ರಕಾರ A/n into A/n plus n ಇಲ್ಲೂ 2 ಐತಿ ಇಲ್ಲೂ 2 ಐತಿ ಬ್ರಾಕೆಟ್ ಹೊರಗಡೆ. ಹೌದ್ರಿ ಹಂಗಾದ್ರೆ AB upon PQ